ಪಾತ್ರೆ ತೊಳೆಯೋದು ಅಂದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂದ್ ತಲೆನೋವು ಕೆಲ್ಸನೇ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಮಕ್ಳಿರೋ ಮನೆಗೆ ಲೋಟ, ಚೆಂಬು, ಸ್ಪೂನು ಅಂತ ತಂದ್ ಸಿಂಕ್ ಗೆ ಹಾಕ್ತಾನೆ ಇರ್ತಾರೆ. ನಾವು ತೊಳ್ದು ಕೈ ರೇಖೆನೆ ಅಳ್ಸೋಗ್ಬಿಡುತ್ತೇನೋ ಅಂತ ಒಂದೊಂದ್ಸಲಿ ಅನ್ಸ್ತಾ ಇರುತ್ತೆ. ನೀವೆಲ್ಲ ಕೇಳ್ತಿದ್ರಿ ಡಿಶ್ ವಾಷರ್ ಬಗ್ಗೆ ತಿಳಿಸಿ ಅಂತ ಅನ್ಬಿಟ್ಟು. ಡಿಶ್ ವಾಷರ್ ಅಥವಾ ಪಾತ್ರೆ ತೊಳೆಯೋ ಮಿಷಿನ್ ಆಯ್ತಾ, ಅದ್ರ ಬಗ್ಗೆ ಇವತ್ತು ಆನೆಸ್ಟ್ ಆಗಿ ನನ್ನ ಒಪಿನಿಯನ್ ಏನಿದೆ ಅಂತ ಅನ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತಾ ಅಥವಾ ನೀರ್ ಜಾಸ್ತಿ ಖರ್ಚಾಗುತ್ತಾ, ಇದೆಲ್ಲದಕ್ಕೂ ಕೂಡ ಇದೇ ಒಂದು ವ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಇನ್ವೆಸ್ಟ್ ಮಾಡೋ ಮೂಡ್ ಇತ್ತು ಅಥವಾ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಈ ಹಬ್ಗಳಲ್ಲಂತೂ ತುಂಬಾನೇ ಬೇಕಾಗುತ್ತೆ. ನಮ್ಗೆ ಯಾರು ಹೆಲ್ಪ್ ಇಲ್ಲ ಅಂತ ಅಂದಾಗ ಈ ತರ ಒಂದು ಮಿಷಿನ್ ಗಳು ನಮ್ಗೆ ಅಂದ್ರೆ ವೆಜಿಟೇಬಲ್ ಚಾಪರ್ ಇಂದ ಹಿಡಿದು ಈ ತರ ಮಿಷಿನ್ ವರ್ಗುನು ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಮನೆಗಳಲ್ಲಿ. ಬನ್ನಿ ಅದರ ರಿವ್ಯೂನ ನಾವು ತಿಳ್ಕೊಳ್ಳೋಣ ಹೆಂಗಿದೆ ಏನು ಅಂತ. ನೀವೆಲ್ಲರೂ ಕೇಳ್ತಾ ಇದ್ರಿ ಡಿಶ್ ವಾಷರ್ ನಾವು ತಗೋಬೇಕು ಅಂತ ಇದ್ದೀವಿ, ಅದ್ರ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು. ಹಂಗಾಗಿ ಇವತ್ತಿನ ವಿಡಿಯೋ ಡಿಶ್ ವಾಷರ್ ಬಗ್ಗೆನೇ ಆಗಿರುತ್ತೆ. ನಾನು ತುಂಬಾ ಮನೆಯವ್ರು ತಗೋ ಅಂತ ಇದ್ರು. ನಾನು ಬೇಡಪ್ಪ, ಹಂಗಂಗೆ ನಾನು ಎರಡೆರಡೆ ಪಾತ್ರೆ ಹಾಕ್ತಿದ್ದಂಗೆ ತೊಳ್ಕೊಂಡ್ಬಿಡ್ತೀನಿ, ಯಾಕೆ ಸುಮ್ಮನೆ ನನಗೆ ಬೇಡ ಅಂತ ಇದ್ದೆ. ಕೆಲವೊಂದ್ಸಲಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ವಾ, ಅವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಸುಸ್ತಾಗ್ಬಿಟ್ಟಿರ್ತೀವಿ. ಅಂತ ಟೈಮಲ್ಲೆಲ್ಲ ತುಂಬಾ ಯೂಸ್ ಆಗ್ತಾ ಇದೆ. ಮತ್ತೆ ಏನಾದ್ರು ಫೆಸ್ಟಿವಲ್ ಇದ್ದಾಗ ಪೂಜೆ, ಕ್ಲೀನಿಂಗು, ಅಡುಗೆ ಎಲ್ಲಾದ್ರೂ ಮಾಡ್ಕೊಂಡು ಪಾತ್ರೆನೂ ತೊಳಿಬೇಕಂದಾಗ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿರಂಗೆ ನನ್ಗಂತೂ ಗಂಡು ಮಕ್ಳು ಇರೋದು ಒಂಚೂರು ಪಾತ್ರೆ ತೊಳಿಯಕ್ಕೆ ಹೆಲ್ಪ್ ಮಾಡಲ್ಲ ಅವರು. ಹಾಗಾಗಿ ನನಗೆ ಒಂದು ಟೈಮಲ್ಲಿ ತಗೋಬೇಕು ಅಂತ ಅನ್ನಿಸ್ತು, ಹಂಗಾಗಿ ತಗೊಂಡಿದ್ದೀನಿ. ತುಂಬಾ ಒಳ್ಳೆ ಫ್ರೆಂಡ್ಸ್ ತರ ನನಗೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಇದು ಈ ಮಿಷಿನು. ಇದರಲ್ಲಿ ಈ ತರ ಬರುತ್ತೆ. ಇದಕ್ಕೇನು ಬೇಕು ಅಂತಂದ್ರೆ ಅವರೇ ಹೇಳ್ತಾರೆ ನಿಮ್ಗೆ. ಇದು ಸಾಲ್ಟ್ ಇದು ಸಾಲ್ಟ್ ಇರುತ್ತೆ, ಅಂದ್ರೆ ಸಾಲ್ಟ್ ವಾಟರ್ ಎಲ್ಲ ಬಳಸ್ತೀವಲ್ವಾ, ಹಂಗಾಗಿ ಇದು ಸಾಲ್ಟು. ಇದೇ ತರನೇ ನಿಮ್ಗೆ ಡಿಟರ್ಜೆಂಟ್ ಸಿಗುತ್ತೆ. ಅದರಲ್ಲಿ ಇದಕ್ಕೆ ಹಾಕಿ ಇಟ್ಟಿದ್ದೀನಿ, ಮೊನ್ನೆ ಫಿಲ್ ಮಾಡಿದ್ನಲ್ವಾ ನಿಮ್ಗೆ ತೋರಿಸ್ದೆ. ಇದೊಂದು ಕ್ಲೀನಿಂಗ್ ಪರ್ಪಸ್ಗೆ ಬಳಸ್ಕೊತೀವಿ. ಇದು ಪಾತ್ರೆಗಳು ಶೈನಿಂಗ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಈ ತರ ಸಿಗುತ್ತೆ ನಿಮ್ಗೆ. ಇದನ್ನ ತರ್ಸ್ಕೋಬೇಕು. ನೋಡಿ ಇಷ್ಟಿದೆ. ಇವಾಗ ಪಾತ್ರೆ ಎಲ್ಲ ಡಂಪ್ ಮಾಡ್ತೀನಿ. ನಮ್ಗೆ ಇದು ನೋಡಿ ಈ ತರ ಇಲ್ಲಿ ನಾವು ಗ್ಲಾಸ್ ಇರ್ಬೋದು ಅಥವಾ ಬೌಲ್ ಇರ್ಬೋದು, ಇದನ್ನೆಲ್ಲ ಇಲ್ಲಿ ನಾನು ಡಂಪ್ ಮಾಡ್ಕೋಬಹುದು. ಇನ್ನೂ ಒಂದು ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ ನಿಮಗೆ, ಸ್ಪೂನು ಅಥವಾ ಸೌಟ್ಗಳು ಇದನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಇಲ್ಲೊಂದು ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ. ನಾನು ಅದನ್ನು ಬಳಸ್ತಾ ಇಲ್ಲ, ನಾನೆಲ್ಲ ಸ್ಪೂನ್ ಎಲ್ಲ ಇಲ್ಲೇ ಇಡ್ತೀನಿ. ಇದನ್ನ ನಾವು ಇಲ್ಲಿ ತೆಗೆದು ಬಿಡ್ಬೋದು. ತೆಗೆದು ನಾವು ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಾವು ಇದನ್ನ ಬೇಕಾದ್ರೆ ಜೋಡಿಸ್ಬಿಟ್ಟು ತಂದು ಇಲ್ಲಿ ಇಡ್ಬೋದು ಅಂತ ಹೇಳ್ಬೋದು. ಇನ್ನೇನಾದ್ರೂ ಈ ತರ ಬಂದ್ರೆ ಇಲ್ಲಿ ಫ್ಯಾನ್ ಕೊಟ್ಟಿರ್ತಾರೆ, ಬೇಗ ಇದು ಪಾತ್ರೆಗಳೆಲ್ಲ ಡ್ರೈ ಆಗೋದಕ್ಕೆ. ಅಲ್ಲೂ ಈ ತರ ಫ್ಯಾನ್ ಇರುತ್ತೆ. ಈ ತರ ಇಲ್ಲಿ ನಾವು ಸಾಲ್ಟ್ನ ಹಾಕ್ಬೇಕಾಗುತ್ತೆ. ಸಾಲ್ಟ್ ಹಾಕಿ ಇಟ್ಟರೆ ಆಯ್ತು. ಇದು ಬಂದು ನಾವೇನಾದ್ರು ಕರ್ಬೇವಿನ ಸೊಪ್ಪು ಅದು ಇದು ಏನಾದ್ರು ಬಿಟ್ಟಿದ್ವಿ ಅಂತಂದ್ರೆ ಇಲ್ಲಿ ಬಂದು ಡಂಪ್ ಆಗಿರುತ್ತೆ. ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ತರ ಇದೆ ಇದು. ಇವಾಗ ಪಾತ್ರೆಗಳೆಲ್ಲ ಹಾಕಿ ವಾಶ್ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ಯಾವ ತರ ಇದನ್ನ ಯಾವ ಪಾತ್ರೆ ಹಾಕ್ಬಾರ್ದು, ಯಾವ ತರ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ನಾನು EMI ಮೂಲಕ ತಗೊಂಡಿದ್ದನ್ನ ನೀವು ಬೇಕಾದ್ರೆ ಕ್ಯಾಶ್ ಕೊಟ್ರೆ ಒಂದು 5,000 ರೂಪಾಯಿ ಕಮ್ಮಿ ಆಗುತ್ತೆ. ಕ್ಯಾಶ್ ಕೊಟ್ಟು ಫುಲ್ ತಗೊಂಡ್ರಿ ಅಂತಂದ್ರೆ, EMI ಮೂಲಕ ಹೋಗ್ತೀವಿ ಅಂತಂದ್ರೆ 5,000 ರೂಪಾಯಿ ಜಾಸ್ತಿ ಆಗುತ್ತೆ. ಇದಂತೂ ತುಂಬಾನೇ ನನಗೆ ಯೂಸ್ ಆಗ್ತಾ ಇದೆ ಪರ್ಸ್ನಲಿ. ನಿಮ್ಮ ಒಪಿನಿಯನ್ ಹೇಳಿ. ನಾವು ತಗೋಬೇಕು ಅಂತ ಇದ್ರಲ್ವ, ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಆಗುತ್ತೆ ತಗೊಳಕ್ಕೆ ಅಂತಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ನೈಟು ಬೆಳಗ್ಗೆಯಿಂದ ಎನರ್ಜಿ ಜಾಸ್ತಿನೇ ಇರುತ್ತೆ ಕೆಲಸ ಮಾಡೋದಕ್ಕೆ. ಆದ್ರೆ ನೈಟ್ ಆಗ್ತಿದ್ದಂಗೆ ನಮಗೆ ಎನರ್ಜಿ ಲೋ ಆಗಿಬಿಡುತ್ತೆ. ಹಾಗಾಗಿ ಅಂಥ ಟೈಮಲ್ಲೆಲ್ಲ ತುಂಬಾನೇ ನನಗೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಪಾತ್ರೆನ ಡಂಪ್ ಮಾಡ್ತೀನಿ. ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇದೆಲ್ಲ ಕೂಡ ಸಪ್ರೇಟ್ ಮಾಡಿಬಿಟ್ಟು ಬರೀ ಪ್ಲೇಟು, ಬೌಲು ಈ ಥರದನ್ನೆಲ್ಲ ಹಾಕಬೇಕು. ನಾವೇನಾದರೂ ಅದಕ್ಕೆ ಕಸ ಕಡ್ಡಿ ಎಲ್ಲ ಹಾಕ್ತೀವಿ ಅಂತಂದರೆ ಅಲ್ಲಿ ಬಂದು ಮತ್ತೆ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಅಷ್ಟೇ. ಹಂಗಾಗಿ ಇವಾಗ ನಾನು ಒಂದ್ಸಲಿ ನೀರಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಎಲ್ಲ ಅಂದರೆ ನೀರು ಹಾಕ್ಬಿಟ್ಟು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಎಲ್ಲನೂ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡ್ತೀನಿ. ಫಿಲ್ ಮಾಡಾದ್ಮೇಲೆ ಹೆಂಗೆ ವಾಶ್ ಆಗಿರುತ್ತೆ ಏನು ಅಂತ ತೋರಿಸ್ತೀನಿ. ಇಲ್ಲಿ ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ನಾವು ಡಿಟರ್ಜೆಂಟ್ನ ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಸ್ಕೂಪ್ ಇಟ್ಕೊಂಡಿರ್ತೀನಿ ನಾನು, ಹಂಗಾಗಿ ಇಲ್ಲಿಗೆ ನಾನು ಫಿಲ್ ಮಾಡ್ಕೋತೀನಿ. ಈ ತರ ಇಟ್ಕೊಂಡು ಇದನ್ನ ಈ ತರ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಆಮೇಲೆ ಇದು ಯಾವಾಗಲೂ ನಾವು ಇದು ಮಾಡಬೇಕಾಗಿಲ್ಲ. ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ, ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇಂಡಿಕೇಟ್ ಮಾಡುತ್ತೆ. ಇದೇನಾದರೂ ಫಿಲ್ ಆಗಿತ್ತು ಅಂತಂದ್ರೆ ನಮ್ಗೇನು ತೋರಿಸಲ್ಲ. ಅದು ಫಿಲ್ ಆಗಿಲ್ಲ ಅಂದ್ರೆ ಅಥವಾ ಖಾಲಿ ಆಗಿತ್ತು ಅಂತಂದ್ರೆ ಮಾತ್ರ ಇದನ್ನ ತೋರಿಸುತ್ತೆ. ಹಾಗಾಗಿ ಅದನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ಶೈನಿಂಗ್ ಬರೋದಕ್ಕೆ.
ಪಾತ್ರೆಗಳು ಶೈನಿಂಗ್ ಬರೋದಕ್ಕೆ. ಇದಕ್ಕೆ ಟ್ಯಾಬ್ಲೆಟ್ ಕೂಡ ಬರುತ್ತೆ, ನೀವು ಅದು ಕೂಡ ಬಳಸ್ಕೋಬೋದು. ಈ ಥರ ಪ್ರೆಸ್ ಮಾಡಿದ್ರೆ ಇದಾಯಿತು. ಇಲ್ಲಿ ಬಂದು ನಿಮಗೆ ಕರೆಂಟ್ ಏನಾದರೂ ಉಳಿಸ್ಬೇಕು ಅಂತಂದ್ರೂ ಕೂಡ ಆಪ್ಷನ್ ಇದೆ. ನೀರನ್ನು ಕೂಡ ಇದು ಕಮ್ಮಿ ಇಡಿಸುತ್ತೆ ಅಂತ ಹೇಳ್ಬೋದು. ನಮಗೆ ಗೊತ್ತಾಗಲ್ಲ, ನಾವು ತೊಳಿಬೇಕಾದ್ರೆ ತುಂಬ ನೀರನ್ನ ನಾವು ಬಳಸ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ವಾಶ್ ಕಂಪ್ನಿದು ನಾನು ತೊಗೊಂಡಿದ್ದು. LGಲೂ ಬರುತ್ತೆ, ಆದರೆ ಇದು ತುಂಬ ಚೆನ್ನಾಗಿದೆ ಅಂತ ನಾನು ಯೂಸ್ ಮಾಡ್ತಾ ಇರೋದ್ರಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು. ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಕ್ವಿಕ್ಕಾಗಿ ಆಗಬೇಕು ಅಂತಂದ್ರೂ ಕೂಡ ಆಮೇಲೆ ತೋರಿಸ್ತೀನಿ ಆಯಿತಾ. ಪಾತ್ರೆಗಳನ್ನ ಮೊದಲು ಡಂಪ್ ಮಾಡ್ತೀನಿ, ಆಮೇಲೆ ಏನೇನಿದೆ ಇಲ್ಲಿ ಆಪ್ಷನ್ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಪಾತ್ರೆಗಳನ್ನೆಲ್ಲ ಹಾಕೋಣ. ನೋಡಿ ಈ ಥರ ಸುಮ್ಮನೆ ನೀರು ಹಾಕ್ಬಿಟ್ಟು ಯಾವುದೂ ಅದೇ ಕರ್ಬೇವಿನ ಸೊಪ್ಪು ಅದು ಯಾವುದು ಇಲ್ಲದೆ ಇರೋ ಥರ ಈ ಥರ ಇಟ್ಟರೆ ಆಯಿತು, ನೀಟಾಗಿ ವಾಶ್ ಆಗುತ್ತೆ. ನಿಮ್ಗೆ ತೋರಿಸ್ಬೇಕಂತಾನೆ ಬೆಳಗ್ಗೆಯಿಂದ ಪಾತ್ರೆಗಳನ್ನೆಲ್ಲ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗಾಗಿ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಈ ಥರ ಹಾಕ್ಕೊಳ್ಳೋದು ಅಷ್ಟೇ. ಎಲ್ಲನೂ ಹಾಕ್ಬಿಟ್ಟು ಕುಕ್ಕರ್ಗಳು ಕೂಡ ಇಡ್ಬೋದು. ಇಲ್ಲಿ ಎಲ್ಲ ಪಾತ್ರೆಗಳನ್ನು ಕೂಡ ಡಂಪ್ ಮಾಡಿದ್ದೀನಿ ಇವಾಗ. ನೋಡ್ತಾ ಇದ್ದೀರಲ್ವಾ, ಗಾಜಿಂದು, ಸ್ಟೀಲ್ದು, ಆಮೇಲೆ ಸೆರಾಮಿಕ್ಕು ಎಲ್ಲನೂ ಕೂಡ ಇದಕ್ಕೆ ಹಾಕ್ಬೋದು. ಯಾವುದೇದು ಹಾಕ್ಬಾರ್ದು ಅಂತಲೂ ಕೂಡ ನಿಮ್ಗೆ ಗೊತ್ತಾಗಬೇಕಲ್ವಾ, ಹಂಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಕ್ಲೋಸ್ ಮಾಡಿ, ಆಲ್ರೆಡಿ ನಾವು ಡಿಟರ್ಜೆಂಟ್ ಎಲ್ಲ ಹಾಕಿರೋದ್ರಿಂದ ಆನ್ ಮಾಡ್ಕೋಬೇಕು. ಒಂದು ನಿಮಿಷ ಈ ಕಡೆ ಯಾವ್ದಾದ್ರು ಹಾಕ್ಬಾರ್ದು ಅಂತ ತೋರಿಸ್ತೀನಿ. ಒಂದು ಹಾಟ್ ಬಾಕ್ಸ್ ಹಾಕ್ಬಾರ್ದು. ಹಾಟ್ ಬಾಕ್ಸ್ ಹಾಕಿದ್ರೆ ಏನಾಗುತ್ತೆ, ಇದ್ರೊಳಗಡೆ ಇದಿರುತ್ತೆ, ಥರ್ಮಕೋಲ್ ಇರುತ್ತೆ ನೋಡಿ, ಬಿಸಿ ಆಗೋದಕ್ಕೆ. ಅದೇನಾಗುತ್ತೆ, ಸ್ವಲ್ಪ ಇದೆಲ್ಲ ಅದು ಬಿಸಿ ನೀರಲ್ಲಿ ತೊಳೆಯೋದ್ರಿಂದ, ಹಾಟ್ ವಾಟರಲ್ಲಿ ವಾಶ್ ಆಗೋದ್ರಿಂದ ಇದು ಕೂಡ ಡ್ಯಾಮೇಜ್ ಆಗುತ್ತೆ. ಆಲ್ರೆಡಿ ಒಂದು ಆಗಿದೆ ನಮ್ಮ ಮನೇಲಿ, ಹಂಗಾಗಿ ನಾನು ಹಾಕಲ್ಲ ಇದು. ಮತ್ತೆ ಟೀ ಮಾಡಿರೋ ಪಾತ್ರೆ, ಮುದ್ದೆ ಮಾಡಿರೋ ಪಾತ್ರೆ ಎರಡನ್ನ ಹಾಕಲ್ಲ ನಾನು. ಯಾಕೆಂದ್ರೆ ಟೀ ಮಾಡಿರೋದು ಈ ಸುತ್ತ ಈ ತರ ಇದಾಗಿರುತ್ತೆ, ಅದೇ ನೀಟಾಗಿ ಏನು ಕ್ಲೀನ್ ಆಗಲ್ಲ. ಅದ್ರ ಬದಲು ನಾವು ಕೈನಲ್ಲೇ ವಾಶ್ ಮಾಡ್ಕೋಬಹುದು. ಮುದ್ದೆ ಮಾಡಿರೋದು ಅಷ್ಟೇನೆ, ಅದನ್ನು ಕೂಡ ನಾನು ಹಾಕಲ್ಲ. ಇನ್ನು ಪ್ಲಾಸ್ಟಿಕ್ಕು, ಆಮೇಲೆ ಇದೇನಾಗುತ್ತೆ, ಇದು ಸೆರಾಮಿಕ್ ತರನೇ, ಇದಕ್ಕೇನಂತಾರೆ ಗೊತ್ತಿಲ್ಲ ನನಗೆ ಇದಕ್ಕೆ. ಆದರೆ ಇದೇನಾಗುತ್ತೆ ಅಂತಂದ್ರೆ ಈ ಮೇಲ್ಗಡೆ ಸ್ಕಿನ್ ಎಲ್ಲ ಪೀಲ್ ಆಗ್ತಾ ಬರುತ್ತೆ. ಏನಾದರೂ ಅದ್ರಲ್ಲಿ ಹಾಕ್ತೀವಿ ಅಂತಂದ್ರೆ ಹಾಟ್ ವಾಟರಲ್ಲಿ ವಾಶ್ ಆಗೋದ್ರಿಂದ ಈ ಸ್ಕಿನ್ ಪೀಲ್ ಆಗುತ್ತೆ. ಹಂಗಾಗಿ ಒಂದು ಆಲ್ರೆಡಿ ಆಡ್ ಮಾಡಿದ್ದೀನಿ, ಹಾಗಾಗಿ ಇದನ್ನು ಕೂಡ ಹಾಕಲ್ಲ ನಾನು. ಆಮೇಲೆ ಅದೇ ಇದೆಲ್ಲ ಪ್ಲಾಸ್ಟಿಕ್ ಅಂದ್ರೆ ಜಿಮ್ಗೆ ಯೂಸ್ ಮಾಡ್ತಾರಲ್ಲ, ಪ್ರೋಟೀನ್ಗೆ, ಅದನ್ನು ಕೂಡ ನಾನು ಹಾಕಲ್ಲ, ಕೈನಲ್ಲೇ ವಾಶ್ ಮಾಡ್ತೀನಿ. ಇನ್ನು ಲಿಡ್ ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಫುಡ್ ಗ್ರೇಡ್ ಆಗಿದ್ರು ಪ್ಲಾಸ್ಟಿಕ್ ಆಗಿರುತ್ತೆ, ಹಂಗಾಗಿ ಕೂಡ ಇದನ್ನು ಕೂಡ ಹಾಕಲ್ಲ. ಇನ್ನು ಗಾಜಿಂದು, ಆಮೇಲೆ ಇದು ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಏನಂತಾರೆ, ಸಿಲ್ವರ ಅಲ್ಲ, ಅಲ್ಯೂಮಿನಿಯಂ ಕೂಡ ಹಾಕ್ಬಾರ್ದು. ಆಮೇಲೆ ತವಾ ಎಲ್ಲ ಮಾಡ್ತೀವಲ್ಲ, ತವಾ ಹಾಕಿದ್ರೆ ಏನೂ ಆಗಲ್ಲ, ಹಾಕಿ ನೋಡಿದ್ದೀನಿ ನಾನು. ತವಾ ಹಾಕಿದ್ರೆ ಆಗಲ್ಲ, ನಾನು ಹಾಕಲ್ಲ ಅಷ್ಟೇನೆ, ಕಬ್ಬಿಣ ಕೂಡ ಹಾಕಲ್ಲ. ಇನ್ನು ಸ್ಟೀಲು, ಸೆರಾಮಿಕ್ಕು, ಗ್ಲಾಸ್ ಬೌಲ್ಗಳು ಅಥವಾ ಗ್ಲಾಸ್ ಲೋಟ ಯಾವ್ದು ಬೇಕಾದ್ರೂ ನೀವು ಹಾಕೊಳ್ಬೋದು, ಚೆನ್ನಾಗಿ ವಾಶ್ ಆಗುತ್ತೆ. ಇವಾಗ ಬನ್ನಿ ಆನ್ ಮಾಡೋಣ. ನೋಡಿ ಈ ಥರ ಇದೆ, ಇಲ್ಲೇ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ ಇಲ್ಲೇನೆ. ಇನ್ನು ಇವಾಗ ನಿಮ್ಗೆ ತೋರ್ಸೋದಕ್ಕೆ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನೀರು ಕೂಡ ಕಮ್ಮಿನೇ ಖರ್ಚಾಗುತ್ತೆ. ನಾವು ತೊಳೆಯೋಷ್ಟೇನು ಜಾಸ್ತಿ ನೀರು ಖರ್ಚಾಗಲ್ಲ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಉಳಿಸ್ಬೇಕಂದ್ರೂ ಇದ್ರಲ್ಲಿ ಆಪ್ಷನ್ ಇದೆ. ಯಾಕೆಂದ್ರೆ ನಮ್ಗೆ ಏನೋ ಕುಕ್ಕಾಗಿ ಆಗ್ಬೇಕು ಅಂತಂದ್ರೆ, ಒಂದು ನಿಮಿಷ ಬನ್ನಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಆನ್ ಮಾಡ್ಕೊಂಡ್ಬಿಡೋಣ. ಆನಲ್ಲಿದೆ ಇವಾಗ. ಇಲ್ಲಿ ಬಂದ್ಬಿಟ್ಟು ಈಕೋ ಅಂತ ಇದೆಯಲ್ವಾ, ಇದನ್ನ ನಾವೇನಾದರೂ ಪ್ರೆಸ್ ಮಾಡ್ತೀವಿ ಅಂತಂದ್ರೆ ಇದೇನೆ 138 ಮಿನಿಟ್ಸು ನಮಗೆ ವಾಶ್ ಆಗುತ್ತೆ. ನಮಗೆ ಬೇಡ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ 30 ಮಿನಿಟ್ಸ್ಗೆಲ್ಲ ನಮಗೆ ವಾಶ್ ಆಗಿಬಿಡುತ್ತೆ. ಇಲ್ಲೇನಾದರೂ ನಾವು ವರಿಯೋ ಈಕೋ ಅಂತ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡ್ತೀವಿ ಅಂತಂದರೆ ಒಂದು 2.5 ಅವರ್ ಆಗುತ್ತೆ ಇದು. ಇದನ್ನು ಆಫ್ ಲೋಡ್ ಇದ್ದಾಗ ಮಾಡ್ಕೋಬೇಕು. ನಮಗೆ ಎಕ್ಸ್ಟ್ರಾ ಡ್ರೈ ಬೇಕು ಅಂದರೆ ಮಾತ್ರ ಇದನ್ನು ಪ್ರೆಸ್ ಮಾಡ್ಕೋಬೇಕು. ನಾನು ಇದನ್ನು ಮತ್ತು ಇದನ್ನು ಯೂಸೇ ಮಾಡಿಲ್ಲ ಅಂತ ಹೇಳ್ಬೋದು. ಇದನ್ನು ಮಾತ್ರ ನೈಟ್ ಏನಾದರೂ ನೋಡಿ, ಒಂದು ನಿಮಿಷ ರೀ, ಆಫ್ ಮಾಡಿ ಮತ್ತೆ ಇದು ಮಾಡ್ತೀನಿ. ಆಫ್ ಮಾಡಿಕೊಂಡೆ. ಇದನ್ನೇನೋ ಪ್ರೆಸ್ ಮಾಡ್ತೀವಿ ಅಂತಂದರೆ ನೋಡಿ 2.5 ಗಂಟೆ ಓಡುತ್ತೆ. 2.5 ಗಂಟೆ ಓಡ್ತೀವಿ ಅಂತಂದರೆ ನಾವೇನು ನೈಟ್ ಹೊತ್ತಾದರೆ ಸುಮ್ಮನೆ ಆನ್ ಮಾಡಿಬಿಟ್ಬಿಟ್ರೆ ಎಲೆಕ್ಟ್ರಿಸಿಟಿ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನೈಟ್ ಯೂಸ್ ಮಾಡ್ತೀನಿ. ಏನಾದರೂ ನಂಗೆ ಅರ್ಜೆಂಟ್ ಬೇಕು ಅಂತಂದರೆ ಕ್ವಿಕ್ ಅಂತ ಇದೆಯಲ್ವಾ, ಇದನ್ನೇ ಪ್ರೆಸ್ ಮಾಡ್ತಾರೆ ಸಾಕು, ಕ್ವಿಕ್ಕಾಗಿ ಆಗುತ್ತೆ ಬೇಗನೆ. ಇನ್ನು ಸ್ಟಾರ್ಟ್
ಇವಾಗ ಸದ್ಯಕ್ಕೆ ನಾನು ಇದನ್ನೇ ಪ್ರೆಸ್ ಮಾಡ್ತೀನಿ, ಮತ್ತೆ ಆಫ್ ಮಾಡ್ತೀನಿ. ಇದನ್ನು ಪ್ರೆಸ್ ಮಾಡಿ, ನಾನು ಹೇಳಿದ್ನಲ್ಲ 130 ಇಟ್ಟಿದ್ದೀನಿ, 125ಗೆ. ಇವಾಗ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿದ್ರೆ ಫಸ್ಟು ಒಳಗಡೆ ಇರೋಂಥ ವಾಟ್ರೆಲ್ಲ ಹೋಗಿ ಸ್ಟಾರ್ಟ್ ಆಗುತ್ತೆ. ನಮಗೆ ವೀಕ್ಲಿ ಒನ್ಸು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಆಗಿದೆ, ನೋಡೋಣ ಹೆಂಗಾಗಿದೆ ಪಾತ್ರೆಗಳು ಅಂತ. ಮೊದಲು ಸ್ವಿಚ್ ಆಫ್ ಮಾಡಿ, ಯೂಶಲಿ ಇಲ್ಲಿ ಹಾಕಲ್ಲ, ಆ ಕಡೆ ಹಾಕ್ತೀನಿ ನಿಮಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೆ. ನೋಡ್ತಾ ಇದ್ದೀರಾ, ಕೈಯಲ್ಲಿ ತೊಳೆದ್ರೂ ಅಬೆ ಹಿಂಗಿನ್ನ ಇದೆ, ಬಿಸಿ ಇದೆ. ಹಂಗೇನೆ ಹೊರಗಡೆ ಹೋಗಿ ಬಂದೆ, ಎಲ್ಲ ಬಿಸಿ ಇದೆ ಪಾತ್ರೆಗಳು. ಸಣ್ಣದಾಗಿ ಹೊಗೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಇಲ್ಲ, ನಾವು ತೊಳೆದ್ರೂ ಇಷ್ಟು ನೀಟಾಗಿ ಕ್ಲೀನ್ ಆಗಲ್ಲ ಅಂತ ಅನ್ಸುತ್ತೆ. ಎಲ್ಲ ಪ್ರತಿಯೊಂದು ಅಷ್ಟೇನೆ ಬಿಸಿ ಇದೆ. ಗ್ಲಾಸು ಅಷ್ಟೇನೆ ಪೂರ್ತಿ ಕ್ಲೀನ್ ಆಗಿದೆ. ಇದು ತುಪ್ಪದ್ದು, ಇದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇನಾದರೂ ಇನ್ವೆಸ್ಟ್ ಮಾಡ್ತೀರಾ ಇದಕ್ಕೆ ಅಂತಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಅದೇ ನಿಮ್ಗೆ ಹೇಳ್ದಂಗೆ ಮುದ್ದೆದು ಮತ್ತು ಟೀದು ಅದೆಲ್ಲ ಪ್ಲಾಸ್ಟಿಕ್ಕು ಅದೆಲ್ಲ ಹೋಗಲ್ಲ. ಇನ್ನು ಮಿಕ್ಕಿದ್ದು ಪಾತ್ರೆಗಳು ಎಲ್ಲ ನೀಟಾಗಿ ಹೋಗುತ್ತೆ. ಒಂದೇ ಸಲ ಈ ಥರ ಹಾಕ್ಬೋದು. ನೈಟ್ ಹೊತ್ತಂತೂ ತುಂಬಾ ಯೂಸ್ ಆಗುತ್ತೆ. ಸುಸ್ತಾಗಿದ್ದಾಗ ಹಾಕೋದಕ್ಕೆ, ಟ್ರಾವೆಲ್ ಮಾಡಿದಾಗ, ಹಬ್ಬಗಳಲ್ಲಂತೂ ಬೇಕೇ ಬೇಕು ಅಂತ ಅನಿಸುತ್ತೆ. ಯಾರು ಹೆಲ್ಪ್ಗಿಲ್ಲ ಅಂತ ಅಂದಾಗ ಈ ಥರದ್ದು ಒಂದು ಫ್ರೆಂಡ್ ಥರ ನಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದು ನನ್ನ ಆನೆಸ್ಟ್ ಒಪಿನಿಯನ್, ರಿವ್ಯೂ ಅಂತ ಹೇಳ್ಬೋದು. ಇದ್ರದ್ದು ನಾವು ಬಳಸೋವಂಥದ್ದು ಎಲ್ಲನೂ ಬಾಷ್ ಕಂಪ್ನಿದೇನೆ ಸಿಗುತ್ತೆ ನಮಗೆ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಉಳಿಸ್ಬೇಕಾರೆಲ್ಲ ಹೇಳಿದ್ದೀನಲ್ವ ನಿಮಗೆ ಆಪ್ಷನ್ನು. ಇದು ನನ್ನ ಆನೆಸ್ಟ್ ಒಪಿನಿಯನ್. ನೋಡಿ, ನಿಮ್ಗೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಇದು ಡ್ರೈ ಆಗಿರೋದ್ರಿಂದ ನಾವು ಇವಾಗಲೇ ಎತ್ತಿ ಜೋಡಿಸ್ಕೋಬೇಕು ಅಂತ ಏನಿಲ್ಲ. ಆಮೇಲೆ ಕಿಚನ್ ಸ್ಲ್ಯಾಬ್ ಮೇಲೆಲ್ಲ ಏನು ಪಾತ್ರೆಗಾರ ಅಡ್ಕೊಳ್ಳುತ್ತೆ ಅಂತ ಏನಿಲ್ಲ. ಈ ಥರ ವಾಶ್ ಆದಮೇಲೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಎತ್ತಿ ಜೋಡಿಸ್ಕೊಳ್ಬೋದು. ಅಥವಾ ನಿಮ್ಗೆ ಆಗಲ್ಲ ಅಂತಂದರೆ ಒಂದೊಂದು ಎತ್ತು ಕೂಡ ಬಳಸ್ಕೋಬೋದು. ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಪರ್ಸ್ನಲ್ ಆಗಿ ಈ ಥರ ನಾನು ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಟೈಮ್ ಇತ್ತು ಅಂದರೆ ಎಲ್ಲ ಎತ್ತಿ ಪಟ್ಪಟ್ಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಒರ್ಸಂಗಿಲ್ಲ. ಮಾಡ್ಯುಲರ್ ಕಿಚನ್ಗೆ ಒರೆಸಿ ಹಾಕ್ಬೇಕಲ್ವಾ, ಅದೇನೇ ಡ್ರೈ ಕೂಡ ಆಗ್ಬಿಟ್ಟಿರುತ್ತೆ. ಆಮೇಲೆ ಹಾಟ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅನಿಸುತ್ತೆ. ಹಂಗಾಗಿ ನನಗೆ ತುಂಬ ಯೂಸ್ ಆಗ್ತಾ ಇದೆ. ನಿಮಗೂ ಯೂಸ್ ಆಗ್ಬೋದು. ಇನ್ವೆಸ್ಟ್ ಮಾಡಂಗಿದ್ರೆ ಮಾಡಿ. ನೀವು ಕ್ಯಾಶ್ ಮೂಲಕ ಬೇಕಾದರೂ ತೊಗೋಬೋದು. ಪ್ರೈಸ್ ಬಂದು ನನಗೆ 55,000 ಬಿದ್ದಿತ್ತು. ಹಂಗಾಗಿ ನಿಮಗೆ ಒಂದು ಮಧುಮಾ ರೀ, ಇದು ಎಷ್ಟು ಬಿದ್ದಿತ್ತು ನಮಗೆ? 58. EMI ಅಲ್ಲಿ ಅದೇ ನಿಮ್ಗೆ ಹೇಳ್ದಂಗೆ EMI ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದು 5,000 ರೂಪಾಯಿ ಜಾಸ್ತಿ ಆಗುತ್ತೆ. ಕ್ಯಾಶ್ ಕೊಟ್ಟು ಒಂದೇ ಸಲ ತಗೋತೀರ ಅಂದರೆ ಒಂದು 5,000 ರೂಪಾಯಿ ಕಮ್ಮಿ ಆಗುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗಂತೂ ತುಂಬಾ ಯೂಸ್ ಆಗ್ತಾ ಇದೆ. ಇದು ನನ್ನ ಒಂದು ಡಿಶ್ ವಾಷರ್ ಕತೆ.